ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಡಿಯೋ ಮಾಡ್ತಾ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನಿಸಿ ಈಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ನನಗೆ ಚೆನ್ನಾಗಿ ಅನಿಸಿದಂತಹ ವಿಡಿಯೋಗಳಾಗಿರ್ಬೋದು, ಇಲ್ಲ ಯಾವುದೋ ವಿಡಿಯೋ ಲಿಂಕ್ಸ್ ಆಗಿರ್ಬೋದು, ಇಲ್ಲ ಕೆಲವು ತಿಳಿಸ್ಬೇಕಾಗಿರೋಂಥ ವಿಷಯಗಳಾಗಿರ್ಬೋದು, ಸ್ಟೇಟಸ್ ಮುಖಾಂತರ ನಾನು ತಿಳಿಸೋ ಪ್ರಯತ್ನ ಮಾಡ್ತಿರ್ತೀನಿ. ಇದೇನೋ ದೊಡ್ಡ ವಿಷಯ ಅಲ್ಲ. ನನ್ನ ಸ್ನೇಹಿತರ ಜೊತೆ, ನನಗೆ ಗೊತ್ತಿರೋರ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋಬೋದು ಅಂತ ಅನ್ನಿಸ್ದಾಗ ಹಂಚ್ಕೊತಾ ಇರ್ತೀನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಒಂದು ಕೆಲವು ಸೀರಿಯಸ್ ವಿಷಯಗಳನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸುತ್ತೆ. ಸುಮಾರು ಒಂದು 4-5 ದಿವಸದಿಂದ ನಾನು ಕೆಲವು ವಿಡಿಯೋಸ್ನಾಗಲಿ ಕೆಲವು ವಿಷಯಗಳನ್ನಾಗಲಿ ನಮ್ಮ ಸ್ನೇಹಿತರಿಂದ ತಿಳ್ಕೊತ ಇಲ್ಲ ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ. ಒಂದು ನಮ್ಮ ಸಂಸ್ಕೃತಿ ಅಂತ ಅನ್ನೋದು ತುಂಬ ಕಷ್ಟದಲ್ಲಿದೆ ಅನ್ನೋವಂತಹ ಒಂದು ಸನ್ನಿವೇಶ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಂಗಂತ ಈಗ ಕಷ್ಟದಲ್ಲಿಲ್ಲ ಅಂತಲ್ಲ. ನೀವು ಎಷ್ಟೋ ಬಾರಿ ಮಾತಾಡ್ಕೊಂಡಿರ್ತೀರ, ನಿಮ್ಮ ಫ್ಯಾಮ್ಲಿಯವ್ರ ಜೊತೆ ಮಾತಾಡಿರ್ತೀರ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿರ್ತೀರ, ಇಲ್ಲ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ತುಂಬ ನೊಂದಿರ್ತೀರ. ಏನಪ್ಪ ಹೀಗಾಗ್ತಿದೆ, ನಮ್ಮ ಭಾರತ ದೇಶ ಇಷ್ಟು ಸನಾತನ ಧರ್ಮ, ಇಂಥ ಒಳ್ಳೆಯ ಧರ್ಮದಲ್ಲಿ ನಾವು ಹುಟ್ಟಿದ್ರೂ ಕೂಡ ಇವತ್ತು ನಾವೇನಾದರೂ ಒಳ್ಳೇದು ಮಾಡಬೇಕು ಅಂದರೆ ನಮಗೆ ಸಪೋರ್ಟ್ ಯಾರೂ ಸಿಗ್ತಾ ಇಲ್ವೇ, ಇಲ್ಲ ಅಂತಂದರೆ ಏನೇ ಮಾಡೋದಕ್ಕೆ ಹೋದರೂ ಕೂಡ ನಮಗೆ ಜಯ ಸಿಗೋಲ್ವೇನೋ ಅನ್ನೋಂಥ ಭಯ ಕಾಡ್ತಿದೆಯಲ್ಲ. ಮುಂದೆ ಏನಾಗ್ಬೋದು, ಬಾಂಗ್ಲಾದೇಶಲ್ಲಿ ಹಿಂಗಾಯಿತು, ಪಾಕಿಸ್ತಾನಲ್ಲಿ ಹಿಂಗಾಯಿತು, ಹೀಗೆ ತುಂಬ ಯೋಚನೆ ಮಾಡ್ತೀವಿ ನಾವು ಅದೆಲ್ಲ ವಿಷಯಗಳು. ಬಟ್ ಕೊನೆಗೆ ಲಾಸ್ಟ್ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಮ್ಮಲ್ಲಿರುವಂಥ ಉತ್ಸಾಹ, ನಮ್ಮಲ್ಲಿರುವಂಥ ಆ ಉದ್ರೇಕ, ಇವೆಲ್ಲ ಏನೇನು ಬಂದಿರುತ್ತೆ ಫೀಲಿಂಗ್ಸು, ಇದೆಲ್ಲ ಕೂಡ ತಣ್ಣಗಾಗಿ ಮತ್ತೆ ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನಾವು ತಲ್ಲೀನರಾಗಿ ಮರ್ತೋಗುವಂಥ ಪರಿಸ್ಥಿತಿ ಇದೆ ಈಗ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಪ್ರತಿನಿತ್ಯದ ಕರ್ಮಗಳಿರುತ್ತೆ. ಆಫೀಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಪ್ರತಿಯೊಬ್ಬರು ಅದರಲ್ಲಿ ಮುಳುಗೋಗ್ತಾ ಇರ್ತಾರೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ. ಆದರೆ ಸನಾತನ ಧರ್ಮ ಅಳಿಯುತ್ತಾ ಉಳಿಯುತ್ತಾ ಅಂತ ಒಂದು ಪ್ರಶ್ನೆ ಫೈನಲ್ ಆಗಿ ಎಸ್ ಆರ್ ನೋ ಅಂತ ಯಾರಾದರೂ ಕೇಳಿದ್ರೆ ಖಂಡಿತವಾಗೂ ಉಳಿಯುತ್ತೆ ಅಂತ ಅನ್ನೋದು ನಾವು ಹೇಳ್ತೀವಿ. ಏನಕ್ಕೆ ಅಂತಂದರೆ ನಾವು ಭಗವದ್ಗೀತೆ ಪೂರ್ತಿ ಓದದೇ ಇದ್ದರೂ ಕೂಡ ಕೆಲವು ಸಾಲುಗಳನ್ನಾದರೂ ಕೇಳಿರ್ತೀವಿ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಅಂತ ಶ್ಲೋಕದಲ್ಲಿ, ಯಾವತ್ತು ಧರ್ಮ ಕಂಪ್ಲೀಟ್ ಹಾಳಾಗುವ ಅಂಚಿಗೆ ತಲುಪುತ್ತೋ ಆ ಕಾರ್ಯ ಆಗದೇ ಇರೋ ರೀತಿ ತಡೆಯೋದಕ್ಕೋಸ್ಕರ ನಾನು ಖಂಡಿತವಾಗಿ ಬರ್ತೀನಿ, ಬಂದು ಆ ಧರ್ಮವನ್ನು, ಸನಾತನ ಧರ್ಮವನ್ನು ಉಳಿಸ್ತೀನಿ ಅಂತ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇದು ನಡೀತಾ ಬಂದಿದೆ, ದಶಾವತಾರಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ಏನು ಅಂತಂದರೆ, ಹಾಳಾಗೋ ಟೈಮ್ ದೇವರು ಬಂದೇ ಬರ್ತಾನೆ, ಹೇಗೂ ಕಾಪಾಡ್ತಾನೆ, ನಮ್ಮ ಪ್ರಯತ್ನ ಏನಕ್ಕೆ ಬೇಕು ಅನ್ನೋವಂತಹ ಒಂದು ಧೋರಣೆಯಲ್ಲಿ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತಿದೆ. ನನಗೆ ಸುಮಾರು ಬಾರಿ ಅನಿಸುತ್ತೆ, ದೇವರ ಪ್ರಯತ್ನ ಖಂಡಿತವಾಗೂ ಇರುತ್ತೆ. ಆದರೆ ದೇವರು ನಮ್ಮನ್ನು ಒಂದು ಭೂಮಿ ಮೇಲೆ ಕಳಿಸಿದ್ದಾನೆ ಅಂತ ನಂಬುವಂತಹ ಸನಾತನ ಧರ್ಮದವರಾಗಿದ್ದುಕೊಂಡು ನಾವು, ದೇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆತ್ಮ ಮತ್ತು ಪರಮಾತ್ಮ ಒಂದೇ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಾವು ಇರುವಂಥವರಾಗಿರೋದ್ರಿಂದ ದೇವರು ಬಂದೇ ಬರ್ತಾನೆ, ಬರಲ್ಲ ಅಂತಲ್ಲ. ಆದರೆ ನಮ್ಮ ಪ್ರಯತ್ನ ಮಾಡಲೇಬೇಕು. ಪ್ರತಿ ಯುಗದಲ್ಲೂ ನಡೆದಿದೆ ಇದು, ಪ್ರತಿ ರೀತಿಯಲ್ಲೂ ಯಾವುದೋ ಒಂದು ರೀತಿಯಲ್ಲಿ ನಡೆಯುತ್ತೆ. ಒಂದು ಕಾಲದಲ್ಲಿ ಋಷಿಮುನಿಗಳು ಮಾಡಿರ್ಬೋದು, ಒಂದು ಕಾಲದಲ್ಲಿ ಈಗ ಸ್ವತಂತ್ರ ಹೋರಾಟಗಾರರು ಮಾಡಿರ್ಬೋದು, ಇನ್ನೊಂದು ಕಾಲದಲ್ಲಿ ಧರ್ಮ ಪರಿರಕ್ಷಣೆಗೋಸ್ಕರ ದೇವಸ್ಥಾನಗಳನ್ನ ಮತ್ತು ದೇವರ ಮೂರ್ತಿಗಳನ್ನ ಕಾಪಾಡಿದಂತಹ ಕೆಲವರು ರಾಜರಿರಬಹುದು. ಯಾರೇ ಆಗಿರ್ಬೋದು, ಧರ್ಮನ ರಕ್ಷಣೆ ಮಾಡೋದಕ್ಕೆ ಬಂದೇ ಬರುತ್ತೆ. ನಾವು ನೋಡಿದ್ದೀವಲ್ಲ, ಎಷ್ಟೋ ಬಾರಿ ಸೋಮನಾಥ ದೇವಸ್ಥಾನ ಹಾಳು ಮಾಡಿದ್ರೂ ಕೂಡ ಮತ್ತೆ ತಲೆ ಎತ್ತಿ ನಿಲ್ಲುತ್ತೆ. ಸೊ ಈ ಶಕ್ತಿ ನಮ್ಮಲ್ಲಿದೆ. ಆದರೆ ಪ್ರಯತ್ನ ಅಂತ ಅನ್ನೋದು ಮಾಡಬೇಕು ಅಂತ ಬಂದಾಗ ನಾವು ಹಿಂಜರಿತೀವಿ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಹಿಂಜರಿದು ನಮಗೆ ಯಾಕೆ, ಒಂದು ಬೀದಿಯಲ್ಲಿ ನಡೀತಿರುವಂಥ ಒಂದು ಸಣ್ಣ ಜಗಳಕ್ಕೂ ಕೂಡ ನಾವು ಹೋಗಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಹೇಳೋ ಅಂಥ ಪ್ರಯತ್ನ ಕೂಡ ನಾವು ಮಾಡಲ್ಲ ಈಗಿನ ಕಾಲದಲ್ಲಿ. ದಯವಿಟ್ಟು ಕೂಡ ನಾನು ಹೇಳೋದನ್ನು ತುಂಬ ಕಾಮನ್ನಾಗಿ ಎಲ್ಲರ ಮನಸ್ಸಲ್ಲೂ ಇರೋದೇ ಇದು, ಬಟ್ ತುಂಬ ಈಸಿಯಾಗಿ ತಗೊಂಡು ಮುಂದೆ ಹೋಗುವಂಥ ಪ್ರಯತ್ನ ಬೇಡ. ರಾಮಾಯಣದಲ್ಲಿ ನಾವು ನೋಡ್ತೀವಲ್ಲ, ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ಬಂದು ಒಂದು ಪ್ರಯತ್ನಪೂರ್ವಕವಾಗಿ ತನಗಾಗುವಂತಹ ಶಕ್ತಿ ಮೀರಿ ಅದು ಪ್ರಯತ್ನ ಮಾಡುತ್ತೆ. ಸೇತುವೆ ಕಟ್ಟೋದ್ರಲ್ಲಿ ನನಗಾಗುವಂತಹ ಒಂದು ಸಹಾಯನ ನಾನು ಮಾಡ್ತೀನಿ ಅಂತ. ಸೊ ಹಾಗೆ ನಾವು ಒಂದು ಅಳಿಲು ಸೇವೆನ ಮಾಡಬಹುದು ಯಾವುದೇ ಆಗಲಿ. ಈಗ ನಾವು ಧರ್ಮ ಅಂತಂದಿದ ತಕ್ಷಣ ಏನು ಯೋಚನೆ ಮಾಡ್ತೀವಿ, ವೇದಗಳಿದೆ, ವೇದಗಳಲ್ಲಿ ಏನೋ ಬರೆದಿದ್ದಾರೆ, ಭಗವದ್ಗೀತೆ ಇದೆ, ಇಲ್ಲ ರಾಮಾಯಣ ಇದೆ, ಇಲ್ಲ ಮಹಾಭಾರತ ಇದೆ, ಏನೋ ಇದೆ, ಹೋಗಿ. ಆದರೆ ಧರ್ಮ ಅಂತಂದಿದ ತಕ್ಷಣ ಏನೋ ನಾವು ಬದುಕುವ ರೀತಿ, ನಾವು ಯಾವ ರೀತಿ ಬದುಕ್ತೀವಿ ಅದು ಧರ್ಮ ರೀತಿಯಲ್ಲಿ ಬದುಕಬೇಕು ಅಂತ. ಒಬ್ಬ ಭಿಕ್ಷುಕ ಕೂಡ ಮುಂಚೆ ಹೇಳ್ತಿದ್ದ, ಈಗ ಹೇಳ್ತಿಲ್ಲ, ಮುಂಚೆ ಹೇಳ್ತಿದ್ದ, ಧರ್ಮ ಮಾಡಿ ಸ್ವಾಮಿ ಅಂತ ಕೇಳ್ತಿದ್ದ. ಅಂದರೆ ಅರ್ಥ ಏನು,
ನನಗೆ ಬದುಕೋದಕ್ಕೆ ಕಷ್ಟ ಆಗಿದೆ, ನೀವು ನಮಗೆ ಸಹಾಯ ಮಾಡಿ. ಆ ಸಹಾಯ ಮಾಡೋದೇ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಮನುಷ್ಯ ಸಹಾಯ ಮಾಡಬೇಕು ಅನ್ನೋದು ಧರ್ಮದಲ್ಲಿದೆ, ಅದಕ್ಕೆ ಧರ್ಮ ಮಾಡಿ ಅಂತ ಹೇಳ್ತಿದ್ದ. ಹಾಗೆ ಈಗ ಧರ್ಮ ಅಂದಿದ ತಕ್ಷಣ ನಾವು ಬದುಕುವ ರೀತಿ ಅಷ್ಟೇ. ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಇನ್ನೂ 4 ಜನಕ್ಕೆ ಒಳ್ಳೆಯದು ಹೇಳಬೇಕು, ತ್ಯಾಗಶೀಲರಾಗಿರಬೇಕು ಅಂತ ಹೇಳ್ಕೊಟ್ಟಿದೆ ನಮ್ಮ ಧರ್ಮ. ಅದ್ರ ಜೊತೆಗೆ ಕೂಡ ಯಾರಿಗೋ ಒಬ್ಬರಿಗೆ ಕಷ್ಟ ಆಗ್ತಿದೆ, ಇಲ್ಲ ತುಂಬ ಜನಕ್ಕೆ ಕಷ್ಟ ಆಗ್ತಿದೆ ಒಬ್ಬರಿಂದ ಅಂತ ಹೇಳಿದಾಗ ಅವನನ್ನು ಯಾವ ರೀತಿ ನಮ್ಮ ಸಮಾಜದಿಂದ ದೂರ ಇಡಬೇಕು ಅಂತ ಅನ್ನೋದನ್ನು ಕೂಡ ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದೆ. ಒಬ್ಬ ರಾವಣ ಆಗಿರ್ಬೋದು, ಇಲ್ಲ ದುರ್ಯೋಧನ ದುಶ್ಯಾಸನರಾಗಿರ್ಬೋದು. ಈ ರೀತಿ ಯುಗಗಳಲ್ಲಿ ಮಾತಾಡೋದ್ರ ಜೊತೆಗೆ ನಮ್ಮ ಯುಗದಲ್ಲಿ ಮಾತಾಡಬೇಕಾದ್ರೂ ಕೂಡ ಸಮಾಜದಿಂದ ಕೆಲವರನ್ನು ದೂರ ಇಟ್ಟರೆ ಒಳ್ಳೆಯದು ಅನಿಸಿದಾಗ ಎಷ್ಟೋ ಬಾರಿ ನಾವು ದೂರ ಇಟ್ಟಿದ್ದೀವಿ ಅವರು. ಈಗ ನನಗನ್ಸೋ ಪ್ರಕಾರ ತುಂಬ ಈಗ ಯೋಚನೆ ಮಾಡ್ತಿದ್ದೀವಿ, ಇಂಗ್ಲೀಷ್ ಅಂತ ಅನ್ನೋದು ಕೂಡ ತುಂಬ ಈಗ ಸ್ಕೂಲ್ಸಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಕೂಡ ಇಂಗ್ಲೀಷ್ ಕಲೀರಿ ಅಂತ ಹೇಳುವಷ್ಟು ಚೆನ್ನಾಗಿ ಕನ್ನಡ ಕಲೀರಿ ಅಂತಾಗಲಿ, ಮಾತೃಭಾಷೆ ಕಲೀರಿ ಅಂತಾಗಲಿ, ಇಲ್ಲ ಒಂದು ನಮ್ಮ ಸಂಸ್ಕೃತ ಭಾಷೆಯನ್ನು ಕಲೀರಿ ಅಂತ ಅನ್ನೋದಾಗಲಿ ಹೇಳೋದು ಕಡಿಮೆ ಆಗಿದೆ. ಇಂಗ್ಲೀಷ್ ನಿಮಗೆ ಪ್ರಪಂಚಾದ್ಯಂತ ಓಡಾಡೋದಕ್ಕೆ ಶಕ್ತಿ ಕೊಡ್ಬೋದು, ಆದರೆ ಸಂಸ್ಕೃತಿ ಕೊಡಲ್ಲ, ಒಂದು ಸದಾಚಾರ ಕೊಡೋದಿಲ್ಲ, ಆಯಿತಾ. ನಾವು ನಮ್ಮ ತಂದೆ ತಾಯಿಯರನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಅನ್ನೋದನ್ನು ಕಲಿಸೋದಿಲ್ಲ. ಹೀಗೆ ಎಷ್ಟೋ ವರ್ಷಗಳಿಂದ, ಎಷ್ಟೋ ಯುಗಗಳಿಂದ ನಡ್ಕೊಂಡು ಬಂದಿರುವಂತಹ ಸನಾತನ ಧರ್ಮ ನಿಂತಿರೋದು ಇಂಗ್ಲೀಷ್ನಿಂದ ಆಗಲಿ ಇನ್ನೊಂದರಿಂದ ಆಗಲಿ ಅಲ್ಲ. ನಾನು ಸುಮಾರು ಸತಿ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಿರ್ತೀನಿ, ಯಾಕೆ ಇಂಗ್ಲೀಷ್ ಇಷ್ಟು ಪ್ರಚಾರಕ್ಕೆ ಬರ್ತಾ ಇದೆ, ಎಲ್ಲರೂ ಇಂಗ್ಲೀಷ್ಗೋಸ್ಕರ ಯಾಕೆ ಇಷ್ಟು ಉತ್ಸಾಹದಿಂದ ಇಂಗ್ಲೀಷ್ ಕಲಿಬೇಕು ಅಂತ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ನನಗೆ ಒಂದು ಕಂಪ್ಯಾರಿಸನ್ ಅಂತ ಹೇಳ್ತೀವಲ್ಲ, ಆ ಕಂಪ್ಯಾರಿಸನ್ ಮಾಡಿದಾಗ ಅನ್ನಿಸ್ತು, ಹಿಂಗೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ, ಈಗ ಪ್ರಪಂಚಾದ್ಯಂತ ಜನರು ಬದುಕ್ತಾ ಇರೋದಿಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ, ಎಲ್ಲ ಒಂದು ಸಣ್ಣ ಮನೆಗಳಲ್ಲಿ ಈ ರೀತಿ ಬದುಕ್ತಾ ಇರ್ತೀವಿ. ಆದರೆ ಯಾಕೆ ಎಲ್ಲರೂ ಕೂಡ ಅರಮನೆಗಳಲ್ಲಿ ಬದುಕ್ತಾ ಇಲ್ಲ? 2 ರೀಸನ್ಸ್ ಇರ್ಬೋದು. ಒಂದು ರೀಸನ್ ಏನು ಅಂತಂದರೆ, ಅರಮನೆಗಳನ್ನ ಕಟ್ಟೋದು ಕಷ್ಟ, ಮೇಂಟೈನ್ ಮಾಡೋದು ಕಷ್ಟ. ಈಗ ಸಣ್ಣ ಮನೆ ಇತ್ತು ಅಂತಂದರೆ ನಾವು ಸುಲಭವಾಗಿ ಮೇಂಟೈನ್ ಮಾಡ್ಬೋದು, ಸುಲಭವಾಗಿ ಕೊಂಡ್ಕೊಳ್ಬೋದು ಅಂತ. ಸೊ ಹಾಗೆ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು, ಇಲ್ಲ ನಮ್ಮ ಸಂಸ್ಕೃತಿ ಆಗಿರ್ಬೋದು, ಇಲ್ಲ ನಾವು ನಡ್ಕೊಂಡ್ಬಂದಿರುವಂತಹ ದಾರಿ ಆಗಿರ್ಬೋದು, ಇದೆಲ್ಲ ಕೂಡ ಅರಮನೆ ರೀತಿ. ಆಚರಣೆ ಮಾಡೋದು, ಮೇಂಟೈನ್ ಮಾಡೋದು ಕಷ್ಟ. ಆದರೆ ಅದು ಅರಮನೆನೇ, ಸಣ್ಣ ಮನೆ. ನಮಗೆ ಗೊತ್ತಿರೋ ರೀತಿ ನಮ್ಮ ಅಜ್ಜಿ ಮನೆ ಯಾವತ್ತೂ ಕೂಡ ನಮ್ಮ ಮನೆಗಳಷ್ಟು ಚಿಕ್ಕದಾಗಿರಲಿಲ್ಲ. ನಮ್ಮ ಅಜ್ಜಿ ಮನೆಗಳೆಲ್ಲ ದೊಡ್ಡವೇ ಇರ್ತಾಯಿದ್ವು. ನೀವು ನೋಡಿರ್ತೀರ, ನಿಮ್ಮ ಹಳ್ಳಿಗಳಲ್ಲಿ ಸುಮಾರು ಮನೆಗಳು ನೋಡಿರ್ತೀರ. ಯಾವತ್ತೂ ಕೂಡ 800 ಅಡಿಯಲ್ಲಿ 900 ಅಡಿಯಲ್ಲಿ ಮನೆಗಳನ್ನ ಕಟ್ಟಿದವರು ಅಲ್ಲ. ಒಂದೊಂದು ಮನೆ ಅಂತಂದರೆ ಕನಿಷ್ಠ ಪಕ್ಷ ಅಂತಂದರೂ ಕೂಡ ಒಂದು 4 ಬೆಡ್ರೂಮ್ಗಳು ಇರ್ತಾಯಿತ್ತು, ದೊಡ್ಡ ಹಾಲ್ ಇರ್ತಾಯಿತ್ತು. ದನ ಕರುಗಳು ಕೂಡ ಮನೆಗಳಲ್ಲೇ ಇರ್ತಾಯಿದ್ವು, ಅಷ್ಟು ದೊಡ್ಡ ಮನೆಗಳು ಇರ್ತಾಯಿತ್ತು. ಆಗ ಮನಸ್ಸು ವಿಶಾಲವಾಗಿರ್ತಾಯಿತ್ತು, ನಮ್ಮ ಸಂಸ್ಕೃತಿನೂ ಅಷ್ಟೇ ಚೆನ್ನಾಗಿ ಮುಂದೆ ಹೋಗ್ತಾಯಿತ್ತು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಯೋಗ ಶಾಲೆಗಳು ಬರಿದಾಗ್ತಿವೆ, ಇಲ್ಲ ತುಂಬ ಕಡಿಮೆ ಇದ್ದಾವೆ, ಇಲ್ಲ ತುಂಬ ಕಡಿಮೆ ಜನ ಸೇರ್ತಾರೆ. ಆದರೆ ಬೀದಿಗೂ 4 ಜಿಮ್ಗಳು ಬರುತ್ತೆ. ಯೋಗ ಅಂತನ್ನೋದು ಎಷ್ಟೋ ವರ್ಷದಿಂದ ಎಷ್ಟೋ ರೀತಿಯ ತೊಂದರೆಗಳಿಗೆ ಒಂದು ಪರಿಹಾರವಾಗಿ ನಿಂತಿದೆ. ಒಂದು ಸಣ್ಣ ವಿಷಯ ಹೇಳಬೇಕು ಅಂತಂದರೆ, ಹನುಮಂತನಿಗೆ ಋಷಿಗಳಿಂದ ಶಾಪ ಬಂದು ತನಗೆ ಇರುವಂಥ ದಿವ್ಯ ಶಕ್ತಿಗಳನ್ನೆಲ್ಲ ಕಳ್ಕೊಂಡಾಗ ಕೂಡ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಶತ್ರುಗಳು ಆಗಲೇ ಹನುಮಂತನ ಏನಾದರೂ ಮಾಡಬೇಕು ಅಂತ ಕಾಯ್ತಿರುವಂತಹ ಸನ್ನಿವೇಶದಲ್ಲಿ ದಿವ್ಯ ಶಕ್ತಿಗಳು ಇಲ್ದಿರ ಆದಾಗ ಹನುಮಂತನಿಗೆ ಸಹಾಯಕ್ಕೆ ಬಂದಿದ್ದು ಯೋಗ. ಅದನ್ನು ಹೇಳ್ಕೊಟ್ಟವನು ಶಿವ. ಹೀಗೆ ಯೋಗ ಅಂತನ್ನೋದು ಆ ಕಾಲದಿಂದ ಕೂಡ ನಮ್ಮ ರಕ್ಷಣೆಗಿದೆ. ಹಾಗೆ ನಮ್ಮ ಸಂಸ್ಕೃತಿ ಜೊತೆ ಯಾವುದ್ಯಾವುದು ಜೊತೆಯಲ್ಲಿದ್ದಾವೆ, ಇವೆಲ್ಲ ಕೂಡ ಒಬ್ಬ ಮಾನವನ ಒಳಿತಿಗಾಗಿ, ಮಾನವನ ಉಳಿವಿಗಾಗಿ, ಮಾನವನ ಬೆಳವಿಗಾಗಿ, ಹೀಗೆ ಎಲ್ಲದಕ್ಕೂ ಕೂಡ ಸಹಾಯವಾಗಿ ನಿಂತಿದೆ. ಹೀಗೆ ನಮ್ಮ ಭಾಷೆ ಮೇಲೆ ಪ್ರೀತಿ ಇರಲಿ, ನಮ್ಮ ಸಂಸ್ಕೃತಿ ಮೇಲೆ ಪ್ರೀತಿ ಇರಲಿ, ಎಲ್ಲ ಇರಲಿ. ಎಲ್ಲರಿಗೂ ಗೊತ್ತು ಭಗವದ್ಗೀತೆ ಓದಬೇಕು. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ಎಲ್ಲೋ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಯುತ್ತೆ ಏನು ಮಾಡಬೇಕು ಅಂತನ್ನೋದು ಅಂತ ಎಲ್ಲರೂ ಹೇಳ್ತೀವಿ. ಆದರೆ ನಾವು ಕೊರಿಯನ್ ಡ್ರಾಮಾ ಇಲ್ಲ ಇನ್ನೊಂದು ಯಾವುದೋ ಸೀರೀಸು ಇವನ್ನು ನೋಡೋದಕ್ಕೆ ಕೊಟ್ಟಂತಹ ಪೂರ್ತಿ ಸಮಯ ಬೇಡ, ಕನಿಷ್ಠ ಪಕ್ಷ ಒಂದು 10-15% ಸಮಯ ನಾವು ಭಗವದ್ಗೀತೆಗೆ ಕೊಟ್ಟರೂ ಕೂಡ ನಾವು ಭಗವದ್ಗೀತೆನ ಓದ್ಬೋದು. ಹಾಗಂತ ನಾನು ಭಗವದ್ಗೀತೆನೆಲ್ಲ ಓದಿದ್ದೀನಿ ಅಂತಲೂ ಹೇಳ್ತಿಲ್ಲ. ನಾನು ಆ ಪ್ರಯತ್ನದಲ್ಲಿದ್ದೀನಿ. ನನಗೆ ಸಮಯ ಸಿಕ್ಕಾಗ ಒಂದು 2 ಶ್ಲೋಕ ಓದ್ಕೊಂತ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು. ಈಗ ಇಷ್ಟೆಲ್ಲ ಹೇಳ್ತಾ ಇರೋದು ಯಾಕೆ ಅಂತ ಅನ್ಕೋಬೋದು ನೀವು. ನಾಳೆ ಮತ್ತು ನಾಡಿದ್ದು
ಒಂದು ಶಾಸ್ತ್ರೀಯ ಸಂಗೀತದ ಒಂದು ಕಾರ್ಯಕ್ರಮ ಸಾಮಾ ಫೌಂಡೇಶನ್ ಕಡೆಯಿಂದ ನಡೀತಾ ಇದೆ. ಅವರ ಉದ್ದೇಶ ನನಗಿಷ್ಟ ಆಯಿತು. ನಮ್ಮ ಸಂಸ್ಕೃತಿಯನ್ನು ಜನರಿಗೆ ತಲುಪಿಸುವುದರಲ್ಲಿ ಒಂದು ಶಾಸ್ತ್ರೀಯ ಸಂಗೀತ ಕೂಡ ಒಂದು ಒಳ್ಳೆಯ ಪ್ರಯತ್ನ ಮಾಡಿದೆ. ಈಗ ಒಂದು ಶಾಸ್ತ್ರೀಯ ಸಂಗೀತ ಅಂತಂದ ತಕ್ಷಣ ಒಂದು ಸ್ಲೋ ಮ್ಯೂಸಿಕ್ಕು, ಇಲ್ಲ ನಿಧಾನಕ್ಕೆ ಹಾಡ್ಕೊತ ಒಂದು ಮೃದಂಗ, ಒಂದು ವಯಲಿನ್ನು, ಇಲ್ಲೊಂದು ಫ್ಲೂಟು ಇಟ್ಕೊಂಡು ಕೂತ್ಕೊಂಡಿರುವಂಥ 4-5 ಜನ ನಮಗೆ ಕಣ್ಮುಂದೆ ಕಾಣ್ತಾರೆ. ಆದರೆ ಯೋಚನೆ ಮಾಡಿ, ನಮ್ಮ ಸಂಗೀತದಲ್ಲಿ ಇರುವಂತಹ ಏನು ಮೇಳಕರ್ತ ರಾಗಗಳು ಅಂತ ಹೇಳ್ತೀವಿ, ಪ್ರತಿಯೊಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಆ ರಾಗಗಳು ನಮಗೆ ಸಹಾಯ ಮಾಡುತ್ತೆ. ಹೀಗೆ ತ್ಯಾಗರಾಜರು ಬರೆದಿರುವಂತಹ ಕೀರ್ತನೆಗಳು ಪ್ರತಿಯೊಂದು ಮೇಳಕರ್ತ ರಾಗದಲ್ಲಿ ಕೂಡ ನಾವು ಹಾಡಬಹುದು, ಪ್ರತಿಯೊಂದು ಭಾವನೆಗಳನ್ನು ನಾವು ತಿಳ್ಕೊಬೋದು. ಹೀಗೆ ತ್ಯಾಗರಾಜರು ಹಾಡಿರುವಂಥ ಕೀರ್ತನೆಗಳನ್ನ ಹಾಡ್ತಾ, ತ್ಯಾಗರಾಜರು ಮಾತ್ರ ಅಂತಲ್ಲ, ಪುರಂದರದಾಸರಾಗಿರ್ಬೋದು, ತ್ಯಾಗರಾಜರಾಗಿರ್ಬೋದು, ಅನ್ನಮಾಚಾರ್ಯರಾಗಿರ್ಬೋದು, ಇಲ್ಲ ಬಸವಣ್ಣನವರ ಕೆಲವು ಭಜನೆಗಳಾಗಿರ್ಬೋದು, ಇವೆಲ್ಲ ಕೂಡ ನಮ್ಮನ್ನು ಒಂದು ಒಳ್ಳೆ ದಾರಿಯಲ್ಲಿ ಕಳಿಸೋದಕ್ಕೋಸ್ಕರ ಸಹಾಯ ಮಾಡುತ್ತೆ. ಹಾಗೆ ಒಂದು ಸದುದ್ದೇಶದಿಂದ ಒಂದು ಏನೋ ಒಂದು ನನಗೆ ಬೇರೆ ರೀತಿಯಲ್ಲಿ ನನಗೆ ಸಿಗುತ್ತೆ, ಏನೋ ಒಂದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿರುವಂತಹ ಕಾರ್ಯಕ್ರಮ ಅಲ್ಲ ಇದು. ಸಾಮಾ ಫೌಂಡೇಶನ್ ಅವರು ನಮಗೆ ತುಂಬ ಮುಂಚಿನಿಂದ ಪರಿಚಿತರಾಗಿರುವಂತಹ ಸುಜಾತ ಡಾಕ್ಟ್ರವರು, ಯಲಹಂಕವಾಸಿಗಳು, ಅಟೂರ್ ಲೇಔಟಲ್ಲಿ ಇರ್ತಾರೆ. ಅವರು ಪ್ರಯತ್ನಪೂರ್ವಕವಾಗಿ 1 ವರ್ಷದ ಮುಂಚೆ ಪ್ರಾರಂಭ ಮಾಡಿದಂತಹ ಸಾಮಾ ಫೌಂಡೇಶನ್ನು ಪ್ರತಿ ತಿಂಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಈಗ 1 ವರ್ಷ ತುಂಬಿದೆ. ಅದಕ್ಕಾಗಿ ಅವರು BL ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 14ನೇ ತಾರೀಕು ನಾಳೆ, 15ನೇ ತಾರೀಕು ನಾಡಿದ್ದು, 2 ದಿನ ಕೂಡ ಕಾರ್ಯಕ್ರಮಗಳಿರುತ್ತೆ. ರಿಜಿಸ್ಟ್ರೇಷನ್ ದಯವಿಟ್ಟು ಮಾಡ್ಕೊಳ್ಳಿ. ಶಾಸ್ತ್ರೀಯ ಸಂಗೀತ ಅಂತಂದಿದ ತಕ್ಷಣ ನಮಗೆ ಏನೋ ಟೈಮ್ ಪಾಸ್ಗೆ ಹೋಗಬೇಕು, ಒಂದು 10 ನಿಮಿಷ ಕೂತು ಬರಬೇಕು ಅಂತ ಅಂದ್ಕೋಬೇಡಿ, ಆಯಿತಾ. ನಮ್ಮನ್ನು ನಾವು ಅಲ್ಲಿ ದೇವರ ಜೊತೆ ಅರ್ಪಿಸ್ಕೋಬೋದು. ಸೊ ಈಗ ತ್ಯಾಗರಾಜರು ಎಷ್ಟೋ ವರ್ಷಗಳ ಮುಂಚೆ ನಮ್ಮ ಭೂಮಿ ಮೇಲೆ ನಡೆದಾಡಿದವರು ಇವತ್ತಿಗೂ ನಾವು ನೆನೆಸ್ಕೊತೀವಿ ಅಂತಂದರೆ ಆ ಕೀರ್ತನೆಗಳ ರೂಪದಲ್ಲೇ ನಾವು ಅವರನ್ನು ನೋಡೋದು. ಏನಕ್ಕೆ ನೋಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಅಷ್ಟು ಸಾರ ಇದೆ, ನಾವು ತಿಳ್ಕೊಳ್ಳೋ ಶಕ್ತಿ ಮಾಡಬೇಕಷ್ಟೆ. ಈಗ ನಮ್ಮ ಹುಡುಗರು, ನಮ್ಮ ಜನ ನೋಡ್ತಿರುವಂತಹ ಯಾವುದೇ ಸೀರೀಸು, ಕೊರಿಯನ್ ಡ್ರಾಮಾ ಆಗಿದ್ದರೂ ಕೂಡ ಫಸ್ಟ್ 2 ಎಪಿಸೋಡ್ನಲ್ಲಿ ನಮಗೇನು ಇಂಟ್ರೆಸ್ಟ್ ಬರೋಲ್ಲ. ಒಂದು ಬಾರಿ ನಾವು 4-5 ಎಪಿಸೋಡ್ ನೋಡಿದ್ದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತನ್ನೋದು. ಅದಾದಮೇಲೆ ನಾವು ಇಂಟ್ರೆಸ್ಟ್ ಬರುತ್ತೆ, ನೋಡ್ತಾ ಹೋಗ್ತೀವಿ. ಹಾಗೆ ಇದು ಕೂಡ ಅಷ್ಟೇ, ಸಂಸ್ಕಾರ ಕಲಿಸುತ್ತೆ, ಭಾಷೆ ಕಲಿಸುತ್ತೆ, ಆಯಿತಾ. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಶಕ್ತಿ ತುಂಬುತ್ತೆ. ಇವೆಲ್ಲ ಹೇಳ್ತಿದ್ದೀನಿ. ಇದೆಲ್ಲ ನಮ್ಮನ್ನು ಏನೋ ಒಂದು ರೀತಿ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗೋ ರೀತಿ, ಅಂದರೆ ಹೇಳಿದ್ನಲ್ಲ ಆಗಲೇ, ಕೃಷ್ಣ ಬರ್ತಾನೆ ಏನೋ ನೋಡ್ಕೊತಾನೆ ಅನ್ನೋ ರೀತಿ ಬದುಕೋ ರೀತಿಯೂ ಅಲ್ಲ. ನಮ್ಮಲ್ಲಿ ಶಕ್ತಿ ಅಂತನ್ನೋದು ಚೈತನ್ಯವಾಗಿ ಬದಲಾಗಿ, ಆ ಚೈತನ್ಯದಿಂದ ನಾವು 4 ಜನರ ಚೈತನ್ಯರನ್ನಾಗಿ ಮಾಡಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮ್ಮಲ್ಲಿ ನಾವು ಅರ್ಥ ಮಾಡಿಕೊಂಡು ಬೇರೆಯವ್ರಿಗೂ ತಿಳಿಸ್ತಾ ಮುಂದೆ ಹೋಗಬೇಕು ಅಂತ ನನಗೂ ಅನಿಸುತ್ತೆ. ಸೊ ಆ ದಾರಿಯಲ್ಲಿ ಈ ಸಂಗೀತದ ಒಂದು ಕಾರ್ಯಕ್ರಮ ಏನಿದೆ ಅದು ನಮ್ಮ ಸಂಸ್ಕೃತಿಗೆ ನಾವು ಹತ್ತಿರ ಆಗೋದಕ್ಕೆ ಒಂದು ಒಳ್ಳೆಯ ಕಾಲಾವಕಾಶ. ಈಗ ಬೇರೆ ಎಷ್ಟೋ ವಿಷಯಗಳಿಗೋಸ್ಕರ ನಾವು ತುಂಬ ಸಮಯನ ವ್ಯಯ ಮಾಡ್ತೀವಿ. ಶನಿವಾರ ಭಾನುವಾರ ಅಂತಂದಿದ ತಕ್ಷಣ ನಾವು ಆಚೆ ಎಲ್ಲಿಗೆ ಹೋಗೋಣ, ಎಲ್ಲಿ ಊಟ ಮಾಡೋಣ, ಎಲ್ಲಿ ಮೂವಿಗೆ ಹೋಗೋಣ, ಇಲ್ಲ ಎಲ್ಲಿ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ಇದೊಂದು ವಾರ ನಿಮಗೆ ಅವಕಾಶ ಇತ್ತು ಅಂತಂದರೆ ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ, ನಿಮ್ಮ ಸ್ನೇಹಿತರನ್ನು, ನಿಮಗೆ ಯಾರು ಬಾಂಧವರು ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಈ ವಿಷಯವನ್ನು ತಲುಪಿಸಿ, ಅವರಲ್ಲೂ ಕೂಡ ಒಂದು ಸಂಗೀತದ ಮೇಲೆ, ಒಂದು ನಮ್ಮ ಸಂಸ್ಕೃತಿ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಖಂಡಿತ ಇರುತ್ತೆ. ಅದನ್ನು ಚೈತನ್ಯವಂತರಾಗಿ ಮಾಡಿ ಅವರು ಕೂಡ ಬಂದು ಈ ಅವಕಾಶನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ತೀನಿ. ದಯವಿಟ್ಟು ಎಲ್ಲ ಸೇರೋಣ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ನಾವು ಸುಮ್ಮನೆ ಕೂರೋದು ಬೇಡ. ಆ ಧರ್ಮ ರಕ್ಷಣೆಗೆ ಯಾರ್ಯಾರು ಪ್ರಯತ್ನಪೂರ್ವಕವಾಗಿ ಅವರನ್ನು ತೊಡಗಿಸ್ಕೊತಾ ಇರ್ತಾರೋ ಅವರ ಜೊತೆ ನಾವು ನಿಲ್ಲೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ. ಸಹಾಯ ಅಂದಿದ ತಕ್ಷಣ ಧನ ಸಹಾಯ ಇನ್ನೊಂದು ಅಂತಲ್ಲ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಒಂದು ಧೈರ್ಯ ತುಂಬೋದೇ ನನ್ನ ಪ್ರಕಾರ ಒಂದು ಸಹಾಯ ಅಂತ ಅನಿಸುತ್ತೆ. ಒಳ್ಳೆಯ ಉದ್ದೇಶದಿಂದ ಯಾವುದೇ ಕೆಲಸನ ಯಾರೇ ಮಾಡ್ತಾ ಇರಲಿ ಅವ್ರ ಜೊತೆ ನಾವು ನಿಲ್ಲೋಣ. ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮತನ ಅಂತನ್ನೋದ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಪ್ರತಿಯೊಬ್ಬರಿಗೂ ಪೂರ್ತಿ ಪ್ರಪಂಚದಲ್ಲಿ ಬರ್ತಾ ಇದೆ. ಈಗ ಅದನ್ನು ಇನ್ನೂ ಚೈತನ್ಯವಂತವಾಗಿ ಮಾಡ್ತಾ ನಮ್ಮ ಪ್ರಯತ್ನಪೂರ್ವಕವಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ ಹೇಳೋಣ. ದಯವಿಟ್ಟು ನೀವು ಸುಮಾರು 15 ನಿಮಿಷಗಳ ಕಾಲ ನನ್ನ
ಈ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.